ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಸ್ರೇಲ್ ಹಾಗೂ ಗಾಜಾ ನಡುವಿನ ಕದನ ವಿರಾಮದ ಸಂದರ್ಭವನ್ನ ನೀವೆಲ್ಲ ನೋಡಿರಬಹುದು. ಈ ಯುದ್ಧವನ್ನ ನಿಲ್ಲಿಸಿದ್ದು ನಾನೇ ಅಂತ ಬಿಲ್ಡಪ್ ಕೊಡೋದಕ್ಕೆ ಟ್ರಂಪ್ ಅಣ್ಣ ಒಂದು ಸಭೆಯನ್ನ ಕೂಡ ಮಾಡಿದ್ದ. ಸಭೆ ಅನ್ನೋದಕ್ಕಿಂತ ಇದೊಂದು ಪ್ರೆಸ್ ಮೀಟ್ ಅಂದ್ರೂ ತಪ್ಪಾಗೋದಿಲ್ಲ. ಈ ಪ್ರೆಸ್ ಮೀಟ್ ನಲ್ಲಿ ಬೇರೆ ಬೇರೆ ದೇಶದ ನಾಯಕರು ಭಾಗಿಯಾಗಿದ್ರು. ಇವರಿಗೆ ಇದ್ದಿದ್ದು ಒಂದೇ ಒಂದು ಕೆಲಸ, ಅದು ಟ್ರಂಪ್ ಅನ್ನ ಹೊಗಳೋದು. ಪಾಕಿಸ್ತಾನದ ಪ್ರಧಾನಿ ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ಅಲ್ಲಿದ್ದ ನಾಯಕರೆಲ್ಲ ಟ್ರಂಪ್ ಅನ್ನ ಹೊಗಳಿದ್ರೆ ಟ್ರಂಪ್ ಮಾತ್ರ ಪಾಕಿಸ್ತಾನದ ಪ್ರಧಾನಿ ಎದುರೇ ಭಾರತವನ್ನ ಹೊಗಳಿದ್ರು. ಭಾರತದ ಪ್ರಧಾನಿ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿಬಿಟ್ರು. ಟ್ರಂಪ್ ಹೀಗೆ ಹೇಳ್ತಾ ಇದ್ದಂತೆ ಪಾಕಿಸ್ತಾನದ ಪ್ರಧಾನಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆದರೂ ತನಗೆ ಕೊಟ್ಟ ಸ್ಕ್ರಿಪ್ಟ್ನ ರೀತಿಯೇ ಗಾಜಾ ಯುದ್ಧ ನಿಲ್ಲಿಸಿದ್ದು ಟ್ರಂಪ್ರಂತಹ ವ್ಯಕ್ತಿ ಜಗತ್ತಿನ ಬೇರೆಲ್ಲೂ ಇಲ್ಲ ಅಂತ ಹೇಳಿ ಪಾಕ್ ಪ್ರಧಾನಿ ತಮ್ಮ ಮಾತು ನಿಲ್ಲಿಸಿದ್ರು. ಈಗ ಇರುವ ವಿಷಯ ಅದಲ್ಲ. ಈಜಿಪ್ಟ್ನಲ್ಲಿ ಹೋಗಿ ಪ್ಯಾಲೆಸ್ತೀನ್ ಪರವಾಗಿ ಟ್ರಂಪ್ ಪರವಾಗಿ ಮಾತನಾಡಿರುವ ಪಾಕಿಸ್ತಾನ ತನ್ನ ದೇಶದಲ್ಲಿ ಮಾತ್ರ ಬೇರೆಯದ್ದೇ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ನಡೆದಿದ್ದ ಪ್ಯಾಲೆಸ್ತೀನ್ ಪರ ಹೋರಾಟದ ಮೇಲೆ ಪೊಲೀಸರು ಗುಂಡಿನ ದಾಳಿ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿರುವ ಪ್ಯಾಲೆಸ್ತೀನ್ ಪರ ಹೋರಾಟಗಾರರನ್ನ ಪಾಕ್ ಪೊಲೀಸರೇ ಗುಂಡಿಕ್ಕಿ ಕೊಂದಿದ್ದಾರೆ. ಪ್ಯಾಲೆಸ್ತೀನ್ ಬಾವುಟ ಹಿಡಿದವರನ್ನೇ ಪಾಕ್ ಪೊಲೀಸರು ಅಟ್ಟಾಡಿಸಿ ಹೊಡೆದಿದ್ದಾರೆ. ಹೀಗೆ ಮಾಡುವಾಗ ಹೋರಾಟಗಾರರು ಸುಮ್ಮನೆ ಇರಬೇಕಲ್ವಾ? ಹೋರಾಟಗಾರರು ಕೂಡ ಪೊಲೀಸರ ವಿರುದ್ಧ ಮುಗಿಬಿದ್ದಿದ್ದಾರೆ. ಹೀಗೆ ಪಾಕಿಸ್ತಾನ ಪೊಲೀಸರು ಹಾಗೂ ಪ್ಯಾಲೆಸ್ತೀನ್ ಹೋರಾಟಗಾರರ ನಡುವೆ ದೊಡ್ಡ ಮಟ್ಟದ ಸಂಘರ್ಷವೇ ನಡೆದಿದೆ. ಈ ಸಂಘರ್ಷದಲ್ಲಿ 48ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. 4ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಅನ್ನುವ ಸುದ್ದಿಗಳು ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ಪೊಲೀಸರ ದಾಳಿಗೆ 250ಕ್ಕೂ ಹೆಚ್ಚು ಹೋರಾಟಗಾರರು ಪ್ರಾಣ ಕಳೆದುಕೊಂಡಿದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ? ಪಾಕಿಸ್ತಾನ ಪೊಲೀಸರು ಪ್ಯಾಲೆಸ್ತೀನ್ ಪರ ಇರುವ ಹೋರಾಟಗಾರರ ಮೇಲೆ ದಾಳಿ ಮಾಡಿದ್ದು ಯಾಕೆ? ಜಗತ್ತಿನ ಮುಂದೆ ಪ್ಯಾಲೆಸ್ತೀನ್ ಪರ ಅಂತ ಬಿಂಬಿಸಿಕೊಳ್ಳುವ ಪಾಕಿಸ್ತಾನ ತನ್ನ ದೇಶದಲ್ಲಿ ಮಾತ್ರ ಯಾಕೆ ಹೀಗೆ ಮಾಡ್ತಾ ಇದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪಾಕಿಸ್ತಾನ ಪ್ಯಾಲೆಸ್ತೀನ್ ಪರ ಇರುವ ದೇಶ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಪಾಕಿಸ್ತಾನದಲ್ಲಿ ಮಾತ್ರ ಪ್ಯಾಲೆಸ್ತೀನ್ ಪರ ಹೋರಾಟ ಮಾಡುವಂತಿಲ್ಲ. ಹೋರಾಟ ಮಾಡಿದ್ರೆ ಅಲ್ಲಿನ ಪೊಲೀಸರು ಹಿಂದೆ ಮುಂದೆ ನೋಡದೆ ಗುಂಡು ಹಾರಿಸಿ ಬಿಡ್ತಾರೆ. ಈಗ ಪಾಕಿಸ್ತಾನದಲ್ಲಿ ಆಗ್ತಾ ಇರೋದು ಅದೇ. ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಘರ್ಷಣೆ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ TLP ಅಂದ್ರೆ ತೆಹರಿಕ್ ಎ ಲಬ್ಬಾಯಿಕ್ ಅನ್ನುವ ಸಂಘಟನೆ ಇದೆ. ಈ ಸಂಘಟನೆ ಪಾಕಿಸ್ತಾನದಲ್ಲಿ ಅಮೆರಿಕಾದ ರಾಯಭಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡುತ್ತೆ. ಯಾಕೆ ಈ ಸಂಘಟನೆ ಅಮೆರಿಕಾದ ರಾಯಭಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡ್ತು ಅಂತ ನೀವು ಕೇಳಬಹುದು. ಇದಕ್ಕೆ ಕಾರಣ ಹಮಾಸ್ ಹಾಗೂ ಇಸ್ರೇಲ್ ನಡುವಿನ ಕದನ ವಿರಾಮ. ಅಮೆರಿಕ ನೇತೃತ್ವದಲ್ಲಿ ನಡೆದ ಈ ಕದನ ವಿರಾಮದ ವಿಚಾರದಲ್ಲಿ ಎಲ್ಲವೂ ಸರಿಯಾಗಿಲ್ಲ. ಅಮೆರಿಕ ಇಸ್ರೇಲ್ ಪರ ಇರುವ ದೇಶ. ಹೀಗಾಗಿ ಇಲ್ಲಿ ಇಸ್ರೇಲ್ನ ಹಿತಾಸಕ್ತಿಯನ್ನ ನೋಡಿಕೊಂಡೇ ಕದನ ವಿರಾಮ ಮಾಡಿದ್ದಾರೆ. ಅಮೆರಿಕ ಹಮಾಸ್ಗೆ ಅಥವಾ ಪ್ಯಾಲೆಸ್ತೀನ್ಗೆ ಸರಿಯಾದ ನ್ಯಾಯವನ್ನ ಒದಗಿಸಿಲ್ಲ ಅನ್ನುವ ಕಾರಣಗಳನ್ನ ಇಟ್ಕೊಂಡು ಪಾಕಿಸ್ತಾನದಲ್ಲಿರುವ ಅಮೆರಿಕದ ರಾಯಭಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸೋದಕ್ಕೆ ಶುರು ಮಾಡುತ್ತೆ TLP ಸಂಘಟನೆ. ಈ ಹೋರಾಟ ನೋಡುತ್ತಲೇ ಹಿಂಸಾರೂಪವನ್ನ ತಾಳಿಬಿಡುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಒಂದು ವೇಳೆ ಈ ಸಂಘಟನೆ ಅಮೆರಿಕದ ರಾಯಭಾರಿ ಕಚೇರಿ ಮೇಲೆ ದಾಳಿ ಮಾಡಿ ಅಮೆರಿಕದ ಅಧಿಕಾರಿಗಳಿಗೆ ಹಲ್ಲೆ ಮಾಡಿದ್ರೆ ಏನ್ ಗತಿ? ಇಲ್ಲಿವರೆಗೆ ಪಾಕ್ ಪ್ರಧಾನಿ ಟ್ರಂಪ್ಗೆ ಬಕೆಟ್ ಹಿಡಿದಿದ್ದು ಎಲ್ಲ ವೇಸ್ಟ್ ಆಗುತ್ತೆ. ಅಮೆರಿಕದ ವಿರೋಧ ಕಟ್ಕೊಳ್ಬೇಕಾಗುತ್ತೆ. ಹೀಗಾಗಿ ತಮ್ಮ ದೇಶದ ಜನರಿಗೆ ಏನಾದರೂ ಪರವಾಗಿಲ್ಲ, ಪ್ಯಾಲೆಸ್ತೀನ್ ಬಾವುಟ ಹಿಡಿದವರು ಸತ್ರು ಪರವಾಗಿಲ್ಲ, ಅಮೆರಿಕದ ರಾಯಭಾರಿ ಕಚೇರಿಗೆ ಏನೇನು ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಪಾಕ್ ಪ್ರಧಾನಿ ಪೊಲೀಸರಿಗೆ ಸಂಪೂರ್ಣ ಅಧಿಕಾರವನ್ನ ಕೊಟ್ಟು ಬಿಡ್ತಾರೆ. ಏನ್ ಬೇಕಾದರೂ ಮಾಡಿ, ಆದರೆ ಅಮೆರಿಕದ ರಾಯಭಾರಿ ಕಚೇರಿಗೆ ಏನೇನು ತೊಂದರೆ ಆಗಬಾರ್ದು ಅಂತ ಆದೇಶವನ್ನೇ ಕೊಟ್ಟು ಬಿಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಪೊಲೀಸ್ ಹಾಗೂ TLP ನಡುವಿನ ಘರ್ಷಣೆ. ಹೋರಾಟಗಾರರು ಪೊಲೀಸರು ಅಂತಾನು ನೋಡದೆ ಅವರ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಪಾಕ್ ಪೊಲೀಸರು ತಮ್ಮ ಕೈಯಲ್ಲಿರುವ ಬಂದೂಕಿಗೆ ಕೆಲಸ ಕೊಡ್ತಾರೆ. ನೋಡುತ್ತಿದ್ದಂತೆ ಈ ಪ್ರತಿಭಟನೆ ರಣರಂಗವಾಗಿ ಬದಲಾಗುತ್ತೆ. ಮೊದಲು ಪೊಲೀಸರು ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡಿದ್ರು. ಕಂಟೈನರ್ಗಳನ್ನ ಬಳಸಿ ಪ್ರತಿಭಟನಾಕಾರರನ್ನ ತಡೆದು ನಿಲ್ಲಿಸುವ ಪ್ರಯತ್ನ ಮಾಡಿದ್ರು. ಆದರೆ TLP ಸಂಘಟನೆ ಇದ್ಯಾವುದಕ್ಕೂ ಬಗ್ಗದೆ ಮುಂದೆ ನುಗ್ಗುತ್ತೆ. ಅಲ್ಲಿಗೆ ಪಾಕ್ ಸರ್ಕಾರಕ್ಕೆ ಒಳಗೊಳಗೆ ಭಯ ಶುರುವಾಗುತ್ತೆ. ಮೊದಲೇ ಸಂಕಷ್ಟದಲ್ಲಿದ್ದೇವೆ, ಹೇಗೋ ಮಾಡಿ ಟ್ರಂಪ್ಗೆ ಬಕೆಟ್ ಹಿಡಿದು ನಮ್ಮ ಪರ ಇರುವಂತೆ ಮಾಡಿದ್ದೇವೆ. ಒಂದು ವೇಳೆ ಅಮೆರಿಕದ ರಾಯಭಾರಿ ಕಚೇರಿಗೆ ಏನಾದರೂ ಆದರೆ ಆ ಹುಚ್ಚು ಅಧ್ಯಕ್ಷ ನಮ್ಮನ್ನ ಸುಮ್ಮನೆ ಬಿಡ್ತಾನ ಅನ್ನುವ ಭಯ ಪಾಕ್ ಪ್ರಧಾನಿಗೆ ಶುರುವಾಗುತ್ತೆ.
ಆ ಭಯವೇ 250 ಹೋರಾಟಗಾರರನ್ನ ಬಲಿ ತೆಗೆದುಕೊಳ್ಳುತ್ತೆ. ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಮನ ಬಂದಂತೆ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ ಪ್ರತಿಭಟನೆಯಿಂದಾಗಿ ಲಾಹೋರ್ ಇಸ್ಲಾಮಾಬಾದ್ ಮಾರ್ಗ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಹೀಗೆ ಪ್ರತಿಭಟನೆ ದೊಡ್ಡ ಮಟ್ಟಕ್ಕೋಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭಟನೆಯ ಸುದ್ದಿ ಆಗುತ್ತೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಪೊಲೀಸರು ಟಿಎಲ್ಪಿ ನಾಯಕರ ಮೇಲೆ ಗುಂಡು ಹಾರಿಸಿ ಪ್ರತಿಭಟನಾಗಾರರನ್ನ ಕೂಡ ಬಿಡದೆ ಅಟ್ಟಾಡಿಸಿ ಹೊಡಿತಾರೆ. ಇದಕ್ಕೆ ಪ್ರತೀಕಾರವಾಗಿ ಪ್ರತಿಭಟನಾಕಾರರು ಕೂಡ ಪೊಲೀಸರ ಮೇಲೆ ದಾಳಿ ಮಾಡ್ತಾರೆ. ಪರಿಣಾಮ 250ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಪ್ರಾಣ ಕಳೆದುಕೊಂಡ್ರೆ ಅತ್ತ 48ಕ್ಕೂ ಹೆಚ್ಚು ಪೊಲೀಸರು ಕೂಡ ಈ ಘರ್ಷಣೆಯಲ್ಲಿ ಗಾಯಗೊಂಡಿದ್ದಾರೆ. ಪ್ಯಾಲೆಸ್ತೀನ್ ಪರ ಹೋರಾಟಗಾರರ ಪರಿಸ್ಥಿತಿ ಪಾಕಿಸ್ತಾನದಂತಹ ದೇಶದಲ್ಲಿ ಹೀಗಾಗುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಈ ಹೋರಾಟ ಇಲ್ಲಿಗೆ ನಿಲ್ಲುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಕಾರಣ ಟಿಎಲ್ಪಿ ನಾಯಕನೇ ಕಣ್ಮರೆಯಾಗಿದ್ದಾನೆ. ತನ್ನ ನಾಯಕ ಎಲ್ಲಿದ್ದಾನೆ ಅನ್ನೋದು ಟಿಎಲ್ಪಿಗೆ ಗೊತ್ತಿಲ್ಲ. ಇದರ ಹಿಂದೆ ಪಾಕಿಸ್ತಾನ ಸರ್ಕಾರದ ಕೈವಾಡ ಇದೆ ಅನ್ನುವ ಆರೋಪ ಇದೆ. ಸ್ನೇಹಿತರೆ, ಪ್ರತಿಭಟನೆ ಅನ್ನೋದು ಎಲ್ಲಾ ದೇಶದಲ್ಲೂ ಆಗುತ್ತೆ. ಯಾವ ದೇಶಗಳಿಗೆ ಕೂಡ ಪ್ರತಿಭಟನೆಗಳು ಹೊರತಲ್ಲ. ನಮ್ಮ ಭಾರತದಲ್ಲೂ ಕೂಡ ಪ್ಯಾಲೆಸ್ತೀನ್ ಪರ ಪ್ರತಿಭಟನೆಗಳು ಆಗ್ತಾವೆ. ಕೆಲವು ಜನ ಇಸ್ರೇಲ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಕೆಲವರು ಪ್ಯಾಲೆಸ್ತೀನ್ ಪರ ಇರ್ತಾರೆ. ಅದು ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಆದರೆ ಯಾವ ದೇಶದಲ್ಲೂ ಕೂಡ ಪ್ರತಿಭಟನೆಯಾದಾಗ ಪಾಕಿಸ್ತಾನದ